ಈ ವಿಜ್ಞಾನಿಗಳು ಏನು ಹೇಳ್ತಾರೆ, ನಾವೆಲ್ಲ ಸೀಯಿಂಗ್ ಇಸ್ ಬಿಲೀವಿಂಗ್, ನಾವೆಲ್ಲ ಟೆಲಿಸ್ಕೋಪಲ್ಲಿ ನೋಡಿಕೊಂಡು ಭಾಳ ಸಂಶೋಧನೆ ಮಾಡ್ತೀವಿ. ಒಂದು ಪ್ರಶ್ನೆ ನಾನು ವಿಜ್ಞಾನಿಗಳನ್ನ ಕೇಳ್ತೀನಿ, ಸಾಧಾರಣ ನಾನು ಪಂಚಾಂಗ ಕರ್ತ, ಸಾಧಾರಣ ಜ್ಯೋತಿಷ್ಕರು ನಾನು. ರಾಹುಕೇತುಗಳನ್ನು ಜ್ಯೋತಿಷರು ಅದೇ ವಿಜ್ಞಾನಿಗಳು ನಂಬಲ್ಲ, ಅದನ್ನು ನಮಗೆ ಕಾಣಿಸಲ್ಲ, ನಾವು ನಂಬಲ್ಲ ಅಂತ. ಆದರೆ ನಾವು ನಂಬ್ತೀವಿ, ಯಾಕಂದರೆ ನಮಗೆ ಶಾಸ್ತ್ರ ಚಕ್ಷುವಲ್ಲಿ ಶಾಸ್ತ್ರ ಓದುವಾಗ ನಮ್ಗೆ ಗೊತ್ತಾಗುತ್ತೆ. ರಾಹು 18 ವರ್ಷ, ಸರ್ಪದೋಷ 18 ಇಯರ್ಸ್ ರಾಹು ದೇಶ. ಸೊ ಅದಕ್ಕೆ ಯಾವುದನ್ನು ಕಾಣಿಸೋಲ್ವೋ ನಾವು ನಂಬಲ್ಲ ಅನ್ನೋ ವಿಜ್ಞಾನಿಗಳು ಅದಕ್ಕೆ ಅಸೆಂಡಿಂಗ್ ನೋಡ್ ಅಂತ ಡಿಸೆಂಡಿಂಗ್ ನೋಡ್ ಅಂತ ಹೆಸರಿಟ್ಟಿದ್ದಾರೆ. ಸೊ ರಾಹು ಕೇತುಗಳು ಅವರು ನಂಬದೇ ಇರೋದಕ್ಕೆ ನಾಮಕರಣ ಯಾಕೆ ಮಾಡಿದ್ರು ಅವರು? ಈ ಉತ್ತರ ನನಗೆ ನಾಸಾ ಕೊಡಬೇಕು, ನಮ್ಮ ದೇಶದ ಇಸ್ರೋ ಕೊಡಬೇಕು, ಅರ್ಥ ಮಾಡ್ಕೊಳ್ಳಿ. ಅಂದರೆ ಅದನ್ನು ಬಿಡೋಕ್ಕಾಗಲ್ಲ, ಅವರು ನಂಬೋಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಇಂಥ ದೊಡ್ಡ ವಿಜ್ಞಾನಿಗಳು ನಾನು ಸಾಧಾರಣ ವ್ಯಕ್ತಿ ಪ್ರಶ್ನೆ ಕೇಳಬೇಕಂದ್ರೆ ನಾನು ಎಷ್ಟು ಸಂಶೋಧನೆ ಮಾಡಬೇಕು? ಸೂರ್ಯ, ಬ್ರಹ್ಮ, ವ್ಯಾಸ, ವಸಿಷ್ಠ, ಅತ್ರಿ, ಪರಾಶರ, ಕಶ್ಯಪ ಅಂದಿದ್ದಾರೆ. 18 ಮುನಿಗಳು ಶಾಸ್ತ್ರಗಳು ಓದಿದ್ದೀವಿ, ಅದೆಲ್ಲ ವರ್ಣನೆ ಇದೆ, ಸತ್ಯ ಇದೆ. ಹಲವು ಇನ್ವಿಸಿಬಲ್ ಇದೆ, ಹಲವು ಕಾಣಿಸಲ್ಲ. ಈಗ ಭೂತ ಪ್ರೇತ ಕಾಣಿಸಲ್ಲ. ಅದೇ ಭೂತ ಪ್ರೇತ ವರ್ಣನೆ ಎಲ್ಲಿ ಸಿಗುತ್ತೆ? ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯ ಜಿನೋಪಿ ಮಾಮ್ ಅಂತ ಭಗವದ್ಗೀತೆಯಲ್ಲಿ ಭೂತಾನಿ ಯಾಂತಿ ಭೂತೇಜ್ಯ ಅಂತ. ಭೂತಲೋಕಕ್ಕೆ ಹೋಗ್ತಾನೆ ಅರ್ಜುನ, ಪಿತೃಲೋಕಕ್ಕೆ ಹೋಗ್ತಾನೆ. ಪಿತೃಲೋಕ ಅಮಾವಾಸ್ಯೆನ ಮಹಾಲಯ ಅಮಾವಾಸ್ಯೆ ಮಾಡ್ತೀವಿ. ಯಾಂತಿ ದೇವವ್ರತ ದೇವಾನ್, ದೇವಲೋಕ ಇರೋದು, ಬ್ರಹ್ಮಲೋಕ, ನಾಗಲೋಕ, ಇವೆಲ್ಲವೂ 100% ಸತ್ಯ, ಶಾಸ್ತ್ರದಲ್ಲಿ ವರ್ಣನೆ ಇದೆ. ಇವೆಲ್ಲ ಶಾಸ್ತ್ರಗಳು ಬೇಕು. ಅದಕ್ಕೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೈನ್ಸ್ ವಿದೌಟ್ ರಿಲಿಜನ್ ಇಸ್ ಲೇಮ್ ಆ್ಯಂಡ್ ರಿಲಿಜನ್ ವಿತೌಟ್ ಸೈನ್ಸ್ ಇಸ್ ಬ್ಲೈಂಡ್. ಸೊ ಸೈನ್ಸು ಬೇಕು, ರಿಲಿಜನ್ನು ಬೇಕು ಅಂತ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಮಾತಿದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.